ಕಾರ್ಮಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ಯಾವುದೇ ಪೂರ್ವ ಸೂಚನೆ ನೀಡದೆ ಏಕಾಏಕಿ ಬಾಗಿಲು ಮುಚ್ಚಿರುವ ಫರಂಗಿಪೇಟೆಯ ಬೀಡಿ ಕಂಪನಿಯ ವಿರುದ್ಧ ಕಂಪನಿ ಮುಂಭಾಗ ಕಾರ್ಮಿಕರು ಹಾಗೂ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದರು. ಸೌತ್ ಕೆನರಾ ಹೋಮ್ ಇಂಡಸ್ಟ್ರೀಸ್ ಡಿಪೋ ಫರಂಗಿಪೇಟೆಯಲ್ಲಿ ಕಳೆದ 60 ವರ್ಷಗಳಿಂದ ಬೀಡಿ ಉದ್ದಿಮೆಯನ್ನು ನಡೆಸುತ್ತಿದ್ದು 40 ಮಂದಿ ಬೀಡಿ ಗುತ್ತಿಗೆದಾರರು ಹಾಗೂ 3000ಕ್ಕಿಂತಲೂ ಅಧಿಕ ಬೀಡಿ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಆದರೆ ಈ ಬೀಡಿ ಸಂಸ್ಥೆ ಯಾವುದೇ ಸೂಚನೆಯನ್ನು ನೀಡದೆ ಕಳೆದ ಏಪ್ರಿಲ್ 1ರಿಂದ ಕಂಪನಿಯನ್ನು ಮುಚ್ಚಿದ್ದು ಗುತ್ತಿಗೆದಾರರು ಹಾಗೂ ಕಾರ್ಮಿಕರು ಕೆಲಸ ಇಲ್ಲದೆ ಕಂಗಾಲಾಗಿದ್ದಾರೆ ಎಂದರು. ಇಲ್ಲಿ ತಂಬಾಕು ಇದ್ದರು. ನಾನು ಗಣೇಶ್ ಮೀಡಿಯಾ ಕಂಟ್ರಾಕ್ಟರ್ ಅನ್ನೋ ಹೆಮ್ಮೆಯಿಂದ ಕಂಟ್ರಾಕ್ಟನ್ನು ಸ್ಥಗಿತಗೊಳಿಸದೆ ಈಗ ಕೂಡ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಈ ರೀತಿ ಇರುವ ಈ ಸಂದರ್ಭದಲ್ಲಿ ಕಳೆದ ವರ್ಷ ಕೂಡ ಇದೇ ಪರಿಸ್ಥಿತಿಯನ್ನು ಮಾನ್ಯ ಗಣೇಶ್ ಮೀಡಿಯಾ ಜನಗಳಾದ ಜಗನ್ನಾಥ್ ಚೆನ್ನೈಯವರು, ಪಾಲುದಾರರಾದ ಕಾಳಿದಾಸು ದಾಮೋದರು ಇವರೆಲ್ಲ ಕೂಡಿ ಕೇಶವ ಭಟ್ ನಮಗೆ ಫರಂಗಿಪೇಟೆಯಿಂದ ತುಂಬ ತೊಂದರೆಗಳಾಗ್ತದೆ. ಇಲ್ಲಿ ಕಟ್ಟಡ ವೆಹಿಕಲ್ ನಿಲ್ಲಿಸಲು ಆಸ್ಪತ್ರೆ ಇಲ್ಲ ಎಂಬ ಕಾರಣ ಕೊಟ್ಟು ನೀವು ನೆಲತಂಬಾಕು ಬೀದಿ ರೋಡಿಗೆ ಬಂದು ಹೋಗಬೇಕು ಹೇಳುತ್ತಾ ಇದ್ದಾರೆ. ಆದರೆ ನಮ್ಮ ಈ ಕಷ್ಟದ ಸಮಯದಲ್ಲಿ ಹಿರಿಯ ನಾಗರಿಕರಾದ ಕಾರಣ ನಮಗೆ ಅಲ್ಲಿ ಹೋಗಲು ತೀರಾ ಕಷ್ಟ ಆಗಿದೆ. ಅಲ್ಲದೆ ಬಸ್ಸಿನವರು ನೆಲತಂಬಾಕು ಬೀದಿಯ ಕಚ್ಚಾ ಸಾಮಗ್ರಿಗಳನ್ನು ತರಲು ಬಿಡುವುದಿಲ್ಲ. ಸೌತ್ ಕೆನರಾ ಹೋಮ್ ಇಂಡಸ್ಟ್ರೀಸ್ ಬೀಡಿ ಡಿಪೋದವರು ಮ್ಯಾನೇಜ್ಮೆಂಟ್ನವರು ಇವತ್ತು ಕಳೆದ ಸುಮಾರು 60 ವರ್ಷಗಳಿಂದ ನಡೆಯುತ್ತಿದ್ದಂಥ ಫರಂಗಿಪೇಟೆ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆ ಡಿಪೋವನ್ನು ಇವತ್ತು ಏಕಾಏಕಿಯಾಗಿ ಮುಚ್ಚಿರುತ್ತಾರೆ. ಈ ಸುಮಾರು 40 ಮಂದಿ ಬೀಡಿ ಕಾಂಟ್ರಾಕ್ಟ್ದಾರರು ಹಾಗೂ 1000ಕ್ಕೂ ಮೇಲ್ಪಟ್ಟು ಕಾರ್ಮಿಕರು ಇವತ್ತು 4-5 ದಿವಸಗಳಿಂದ ಅವರಿಗೆ ಕೆಲಸ ಇಲ್ಲ. ಅವರು ಈಗ ಉಪವಾಸ ಬಿದ್ದಿದ್ದಾರೆ. ಒಂದು ಕಡೆ ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬ, ಇನ್ನೊಂದು ಕಡೆ ಚುನಾವಣೆಯ ಈ ಹೊತ್ತಿನಲ್ಲಿ ಈ ರೀತಿ ಕಾರ್ಮಿಕರನ್ನು ಕಷ್ಟಕ್ಕೆ ಸಿಲುಕಿಸಿರುವುದು ಇದು ಖಂಡನೀಯ. ಅದನ್ನು ನಾವು CITU ಹಾಗೂ AITUC ಬೀಡಿ ಕಾಂಟ್ರಾಕ್ಟ್ದಾರರ ಸಂಘ ನಾವು ಅದನ್ನು ವಿರೋಧಿಸ್ತಾ ಇದ್ದೇವೆ. ನಾವು ಇವತ್ತು ನಮ್ಮ ಕಾರ್ಮಿಕ ಕಮಿಷನರ್ ಹತ್ರ ಮನವಿ ಮಾಡಿದ್ದೇವೆ. ನಮಗೆ ಕೂಡಲೇ ನೀವು ಡಿಪೋ ಓಪನ್ ಮಾಡಬೇಕು, ಮತ್ತು ಇಷ್ಟು ದಿವಸ ಏನು ನಮಗೆ ಮಜೂರಿ ಇಲ್ವ ಕಾರ್ಮಿಕರು ಉಪವಾಸ ಇದ್ದಾರೆ ಅವರಿಗೆ ಪರಿಹಾರ ಕೊಡಬೇಕು ಅಂತ ನಾವಿವತ್ತು ಡಿಮಾಂಡನ್ನು ಇಟ್ಟಿದ್ದೇವೆ. ಬೀಡಿ ಮಾಲೀಕರು ಇವತ್ತು ಏನಾದರೂ ಒಂದು ತೀರ್ಮಾನ ಇವತ್ತು ಮಧ್ಯಾಹ್ನದೊಳಗೆ ಮಾಡದಿದ್ದರೆ ನಾವು ನಾಳೆಯಿಂದ ನಾವು ಇಲ್ಲಿಯ ಲೇಬರ್ ಕಮಿಷನರ್ ಆಫೀಸ್ ಹಾಗೂ ಎಲ್ಲ ಗಣೇಶ್ ಮೀಡಿಯಾ ಎಲ್ಲ ಡಿಪೋಗಳ ಮುಂದೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ಆ ಒಂದು ಕರೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆದ್ದರಿಂದ ಕೂಡಲೇ ಸರ್ಕಾರ ಈ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೇವೆ. ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ಜೆ ಬಾಬು ಕೃಷ್ಣ ಶೆಟ್ಟಿ, ಸುರೇಶ್ ಕುಮಾರ್, ಗುತ್ತಿಗೆದಾರರ ಸಂಘದ ಶಿವಪ್ಪ ಸುವರ್ಣ, ಗೋಪಾಲ ಪೂಜಾರಿ, ಲಕ್ಷ್ಮಣ್ ಶೆಟ್ಟಿ, ಕೃಷ್ಣಪ್ಪ ಸಾಲ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.